ಹೃದಯ ಭಾಗ ಆದಂತಹ ಚಿತ್ರದುರ್ಗದ ಜಿಲ್ಲಾ ತೋಟಗಾರಿಕೆ ಸಂಘದ ಆವರಣ ಮತ್ತು ವಿಜ್ಞಾನ ಕಾಲೇಜಿನ ಆವರಣವನ್ನು ಏನು ಮರಗಳನ್ನು ಕಡ್ಬಿಟ್ಟು ಇವತ್ತು ಅನೇಕ ಕಟ್ಟಡಗಳನ್ನು ಹಾಗೂ ಜಿಲ್ಲಾಧಿಕಾರಿ ಕಚೇರಿಯನ್ನು ಕಟ್ಟೋದಕ್ಕೆ ಹೊರಟಿದ್ದಾರೆ. ಅದಕ್ಕೆ ಸಾರ್ವಜನಿಕರ ಪರವಾಗಿ ನಾವು ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಚಿತ್ರದುರ್ಗದ ಹೃದಯ ಭಾಗ ಆಗಿರ್ತಕ್ಕಂತಹ ಈ ಪ್ರದೇಶಗಳನ್ನು ನಾವು ಉಳಿಸಬೇಕು. ಸುಮಾರು 3,000ಕ್ಕೂ ಹೆಚ್ಚು ಮರಗಿಡಗಳಿದೆ. ಆದರೆ ವರ್ಷ ಅನೇಕ ವಾಹನಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ ನಗರ ಪ್ರದೇಶದಲ್ಲಿ. ಅದರ ತಾಪಮಾನ ಹೆಚ್ಚಾಗ್ತಾ ಇದೆ. ದಯಮಾಡಿ ಇಂಥ ಸಮಯದಲ್ಲಿ ನಾವು ಮರಗಿಡಗಳನ್ನು ಕಡಿದ್ರೆ ಭಾಳ ಅನಾಹುತವನ್ನು ಅನುಭವಿಸ್ತಾ ಬರ್ತಾ ಇದೆ. ನಾವು ದಯಮಾಡಿ ಇದನ್ನು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೇವೆ. ಮರಗಿಡಗಳನ್ನು ನಾವು ಉಳಿಸಬೇಕಾಗಿದೆ. ಎಲ್ಲರೂ ಸಮೇತ 6ನೇ ತಾರೀಕಿನಲ್ಲಿ ನಡೆಯುವಂಥ ಪ್ರತಿಭಟನೆಗೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳಿ ಆಶಿಸ್ತಾ ಇದ್ದೀನಿ. ನಾಗರಾಜ್ ಬೇದ್ರೆ, ಚಿತ್ರದುರ್ಗ. ಮುಖ್ಯಮಂತ್ರಿ ಇಲ್ಲಿ ಬಂದು 5 ದಿವಸ 8 ದಿವಸ ಠಿಕಾಣಿ ಹೂಡಿ ರೊಕ್ಕದ ಹೊಳೆ ಹರಿಸಿ ಚುನಾವಣೆ ಮಾಡ್ತಕ್ಕಂಥದ್ದಲ್ಲ. ಹಿಂದೆ ಅನೇಕ ಮುಖ್ಯಮಂತ್ರಿಗಳು, ನಾವು ಅವರು ಒಂದೇ ಪಾರ್ಟಿಯಲ್ಲಿದ್ದಾಗ ಹೆಗಡೆ ಅವರು ಅದು ಎಂದೂ ಉಪಚುನಾವಣೆಯಲ್ಲಿ ಭಾಗವಹಿಸ್ತಿರ್ಲಿಲ್ಲ. ಅದಕ್ಕೆ ಸಿದ್ದರಾಮಯ್ಯನವರು ಅವ್ರ ಗರಡಿಯಲ್ಲಿ ಬೆಳೆದಂಥವ್ರು, ಪಟೇಲ್ರ ಗರಡಿಯಲ್ಲಿ ಬೆಳೆದಂಥವ್ರು, ಅವ್ರಿಗೇನಾದ್ರೂ ಕಿಂಚತ್ತು ಮರ್ಯಾದೆ ಇದ್ರೆ ಈ ಉಪಚುನಾವಣೆಗೆ ಬಂದು ವಾರಗಟ್ಲೆ ಕೂತು ರೊಕ್ಕದ ಹೊಳೆ ಹರಿಸಿ, ಹೆಂಡದ ಹೊಳೆ ಹರಿಸಿ ಗೆಲ್ತಕ್ಕಂಥ ಪ್ರಯತ್ನ ಮಾಡೋದು ನಿಮಗೆ ಶೋಭೆ ತರುವುದಿಲ್ಲ. 2 ಚುನಾವಣೆಯಲ್ಲಿ ಗೆಲ್ಲುವುದರಿಂದ ಸೋಲುವುದರಿಂದ ನಿಮ್ಮ ಸರ್ಕಾರಕ್ಕೆ ಏನು ವ್ಯತ್ಯಾಸ ಆಗುದಿಲ್ಲ. ನಿಮ್ಮ ಕುರ್ಚಿಗೆ ವ್ಯತ್ಯಾಸ ಆಗ್ತಿದ್ರ ನಿಮ್ಮ ಪಕ್ಷದವರೇ ಏನ್ ನಿಮಗೆ ತೆಗಿಬೇಕು ಅಂತ ಸಂಚು ಹೂಡಿದಾರ, ಅವರಿಂದ ಅಪಾಯದ ಹೊರತು ಈ 2 ಬೈ ಎಲೆಕ್ಷನ್ ನಿಂದ ನಿಮ್ಮ ಕುರ್ಚಿಗೆ ಕಂಟಕ ಇಲ್ಲ ಅಂತ ಹೇಳಲಿಕ್ಕೆ ಬಯಸ್ತೇನೆ.